NSS ಶಿಬಿರ 2024-25ನೇ ಸಾಲಿನ ನಮ್ಮ ಕಾಲೇಜಿನಲ್ಲಿ ಈ ಒಂದು ಒಡ್ರಲ್ಲಿ ಏನು ಹಮ್ಮಿಕೊಂಡಿದ್ದೀವಿ. ಇವತ್ತು 6ನೇ ದಿನಕ್ಕೆ ಯಶಸ್ವಿಯಾಗಿ ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಮೊದಲಿಗೆ ಅಧ್ಯಕ್ಷತೆ ವಹಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಕಾಲೇಜಿನ ನೆಚ್ಚಿನ ಪ್ರಾಂಶುಪಾಲರಾದಂಥ ಶಿವಾನಂದ ಸರ್ಗೆ ನಾನು ಮೊದಲಿಗೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮದ ಇವತ್ತಿನ ರಿಸೋರ್ಸ್ ಪರ್ಸನ್ ಆಗಿ ಬಂದಿದ್ದಂಥ ಚೀಫ್ ಮ್ಯಾನೇಜರ್ ಚಂದ್ರಶೇಖರ್ ಸರ್ ನಮ್ಮ ಕಾಲೇಜಿಗೆ ತುಂಬ ಪರಿಚಿತರು. ಏಕೆಂತ ಹೇಳಿದ್ರೆ ಅವ್ರನ್ನ ಯಾವತ್ತಿಗೆ ಹೋಗಿ ನಾವು ಒಂದು ಕಾರ್ಯಕ್ರಮ ನಿಮ್ಮ ಕಡೆಯಿಂದ ಆಗಬೇಕು ನಮ್ಮ ಕಾಲೇಜಲ್ಲಿ ಅಂತ ಹೇಳಿದ್ರೆ ವಿತೌಟ್ ಎನಿ 1% ಆಫ್ ಹೆಸಿಟೇಷನ್ ಹಿ ವಿಲ್ ಡೆಫಿನೆಟ್ಲಿ ಆನ್ ಸ್ಪಾಟ್ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಆಮೇಲೆ ಕೊಟ್ಟಂಥ ಒಂದು ಶೆಡ್ಯೂಲ್ಗೆ ಮುಂಚಿತವಾಗಿ ಬಂದು ತುಂಬ ಎಕ್ಸೈಟ್ಮೆಂಟಲ್ಲಿ ವೆಯ್ಟ್ ಮಾಡ್ಕೊಂಡು ಇದ್ದು ಆ ಮಕ್ಕಳಿಗೆ ಏನು ಹೇಳಬೇಕಾದಂಥ ನಾವು ಟಾಪಿಕ್ ಹೇಳಿರ್ತೀವೋ ಅಥವಾ ಒಂದು ಪ್ರಿಪ್ರೇಷನ್ ಅಂತ ಮಾಡ್ಕೊಂಡಿರ್ತಾರೋ ಅದಕ್ಕಿಂತ ಹೆಚ್ಚಿನದಾಗಿ ಅಂತ ಹೇಳಿದ್ರೆ ಬೋನಸ್ ಆಗಿ ಸಹ ಅಡಿಷ್ನಲ್ ಇನ್ಫಾರ್ಮೇಷನ್ಸ್ಗಳನ್ನು ಶೇರ್ ಮಾಡ್ತಾರೆ. ಸ್ಟೂಡೆಂಟ್ಸ್ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ಅಧ್ಯಕ್ಷ ಭಾಷಣ ಮಾಡೋಕ್ಕೆ ಹೋಗಲ್ಲ. ಹಾಗಂತ ಆ್ಯಸ್ ಅ ಟೀಚರ್ ಆಗಿ ನಾವು ಎಷ್ಟೊತ್ತು ಬೇಕಾದ್ರೆ ಮಾತಾಡ್ತೀವಿ, ಬಟ್ ಇಟ್ ಇಸ್ ನಾಟ್ ಅ ರೈಟ್ ಟೈಮ್. ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಒಂದೇ ಒಂದು ಪ್ರಶಂಸೆ ಹೇಳೋದಕ್ಕೆ ಇಷ್ಟಪಡುವಂಥದ್ದು ಸರ್ ಬಗ್ಗೆ, ನಿಮ್ಗಳಿಗೆ ಎಸ್ಪೆಷಲಿ. ಏಕೆಂತ ಹೇಳಿದ್ರೆ ಆಪರ್ಚುನಿಟೀಸ್ ಅನ್ನೋವಂಥದ್ದು ಎಂತೆಂಥ ಟೈಮಲ್ಲಿ ಹೇಗೆ ಯಾವ್ಯಾವ ಮೂಲದಿಂದ ಬರುತ್ತೆ ಅನ್ನೋವಂಥದ್ದು ಯಾರಿಗೂ ಸಹ ಗೊತ್ತಿರೋದಿಲ್ಲ. ಬಟ್ ನೀವು ಹೇಗಿರ್ಬೇಕಂತ ಹೇಳಿದ್ರೆ ಅಯಸ್ಕಾಂತ ಥರ ಇರಬೇಕು. ಕಬ್ಬಣ ನೋಡಿದ ತಕ್ಷಣ ಯಾವ ಮೂಲದಿಂದ ಬೇಕಾದ್ರೂ ಅಂಟ್ಕೊಳುತ್ತಲ್ಲ, ಹಾಗೆ ನೀವು ಆ್ಯಸ್ ಅ ಸ್ಟೂಡೆಂಟ್ಸ್ ಆಗಿ ಸ್ಟೂಡೆಂಟ್ಸ್ ಲೈಫಲ್ಲಿ ಕಾಲೇಜ್ಗಳಲ್ಲಿ ನಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸರ್ ಒತ್ತಿ ಹೇಳಿದ್ರು ಒಂದು 3-4 ಸಲ, ಯಾರೋ ಒಬ್ರು ಬಂದು ಒಂದು ಭಾಷಣ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ನಮಗಿಂತ ಹೆಚ್ಚಿಗೆ ತಿಳ್ಕೊಂಡು ಬಂದಿರ್ತಾರೆ ಅಂತ ಹೇಳಿ. ಆ ಹೆಚ್ಚಿಗೆ ತಿಳ್ಕೊಳ್ಳೋದಕ್ಕೆ ದೇ ಹ್ಯಾವ್ ಸ್ಪೆಂಡ್ ಎನ್ ನಂಬರ್ ಆಫ್ ಇಯರ್ಸ್. ಆನ್ ಸ್ಪಾಟಲ್ಲಿ ಬರೋದಿಲ್ಲ ಅಥವಾ ವಿತಿನ್ 1 ಡೇ ವಿತಿನ್ 1 ವೀಕಲ್ಲಿ ಬರುವಂಥದ್ದಲ್ಲ. ಅವರ ಒಂದು ಲೈಫಲ್ಲಿ ಅವ್ರು ಕಲಿತು ನೆಕ್ಸ್ಟ್ ತೊಗೊಂಡಿದ್ದಂಥ ಎಕ್ಸ್ಪೀರಿಯನ್ಸ್, ಔಟ್ ಆಫ್ ಎಕ್ಸ್ಪೀರಿಯನ್ಸಲ್ಲಿ ಅವರು ಒಂದಷ್ಟು ಮಾತುಗಳನ್ನು ಮಾತಾಡ್ತಾರೆ. ಸೊ ನೀವು ಆ ಎಕ್ಸ್ಪೀರಿಯನ್ಸ್ ತೊಗೋಬೇಕಂತ ಹೇಳಿದ್ರೆ ಯು ಸಪೋಸ್ ಟು ಸ್ಪೆಂಡ್ ನಂಬರ್ ಆಫ್ ಇಯರ್ಸ್. ಬಟ್ ಆ ಒಂದು ವರ್ಷಗಟ್ಟಲೆ ಕಳೆದಂಥ ಒಂದು ಅನುಭವಗಳನ್ನು ನಿಮಗೆ 1 ಅವರಲ್ಲಿ ಹೇಳ್ತಾರಲ್ಲ, ಅದು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಈ ಒಂದು ಟೈಮಲ್ಲಿ ನೀವು ಎಷ್ಟು ಜನ ಅದನ್ನು ಅನುಸರಿಸಿರಿ, ಎಷ್ಟು ಜನ ಅದನ್ನು ತಿಳ್ಕೊಂಡ್ರಿ ಅನ್ನೋಂಥದ್ದು ನಿಮಗೆ ಬಿಟ್ಟಂಥದ್ದು. ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಆತ್ಮೀಯವಾಗಿ ಬಂದು ತುಂಬ ಹೊತ್ತು ವೆಯ್ಟ್ ಮಾಡಿಕೊಂಡು, ಸರ್ ಜರ್ನಿ ಮೇಲೆ ಗೊತ್ತಿಲ್ಲ, ಆ್ಯಕ್ಚುಲಿ ಹಿ ಹ್ಯಾಸ್ ಸ್ಟಾರ್ಟೆಡ್ ತುಂಬ ಅರ್ಲಿ ಮಾರ್ನಿಂಗ್ ಫ್ರಮ್ ಮೈಸೂರಿಂದ ಇವತ್ತು ಬೆಳಗ್ಗೆ ಜರ್ನಿ ಮಾಡಿ ಪಾವಗಡದಲ್ಲಿ 2 ಪ್ರೋಗ್ರಾಮ್ಗಳನ್ನು ಅಟೆಂಡ್ ಮಾಡಿ ಇವತ್ತು ಇಲ್ಲಿಗೆ ಬಂದು ನಮ್ಮ ಪ್ರೋಗ್ರಾಮ್ಗೋಸ್ಕರ ಸಂಜೆಯಿಂದ ವೆಯ್ಟ್ ಮಾಡಿ ಇಷ್ಟೊತ್ತು ಮುಗಿಸ್ಕೊಟ್ಟು ಈಗ ಅಗೇನ್ ಹಿ ಹ್ಯಾಸ್ ಟು ಗೋ ಬ್ಯಾಕ್ ಟು ಹಿಸ್ ಬ್ಯಾಂಕಿಂಗ್ ಶೆಡ್ಯೂಲ್ಗೆ ಹೋಗಿ ಅಲ್ಲಿ ಅವರ ಒಂದು ಟ್ರಾನ್ಸಾಕ್ಷನ್ಸ್ ಡೇ ಆಕ್ಟಿವಿಟೀಸ್ ಏನಿರುತ್ತೆ ಅದನ್ನೆಲ್ಲ ಕ್ಲೋಸ್ ಮಾಡಬೇಕು. ದಟ್ ಮೀನ್ಸ್ ಅವರ ಒಂದು ಕಮಿಟ್ಮೆಂಟ್. ಅದು ಯಾಕೆ ಆ ರೀತಿ ಬರುತ್ತೆ? ಸರ್ ಹೇಳಿದಾಗೆ ಫೌಂಡೇಶನ್ ಆಟಿಟ್ಯೂಡ್ ಬಿಲ್ಡ್ ಆದರೆ ಅದೆಲ್ಲ ನಮ್ಮ ಸಕ್ಸಸ್ಗೆ ತೊಗೊಂಡೋಗುತ್ತೆ ಅಂತ ಹೇಳಿದ್ರು. ನೌ ಹಿ ಈಸ್ ವೆರಿ ಮಚ್ ಸಕ್ಸಸ್ಫುಲ್ ಪರ್ಸನ್. ನೀವು ಆ ರೀತಿ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಇನ್ನೊಂದು ಮಾತು ಹೇಳ್ತೀನಿ ಸ್ಟೂಡೆಂಟ್ಸ್, ನಾವು ಸರ್ಗಳಿಗೆ ಯಾವುದೇ ರೀತಿಯಾದಂಥ ಭತ್ಯೆ ಕೊಡಲ್ಲ, ಯಾವುದೇ ರೀತಿಯಾದಂಥ ಫಿನಾನ್ಷಿಯಲ್ ಒಂದು ಅವ್ರಿಗೆ ರೀತಿಯಾದಂಥ ಬೆನಿಫಿಟ್ಸೇ ಕೊಡಲ್ಲ. ಆನ್ ಫ್ರೀ ಆಫ್ ಕಾಸ್ಟಲ್ಲಿ ಬಂದು ನಿಮಗೆ ಹೇಳ್ಕೊಡ್ತಾರೆ. ಫ್ರೀ ಆಫ್ ಕಾಸ್ಟಲ್ಲಿ ಸಿಗ್ತಾ ಇದೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಯಾವುದೇ ನೆಗ್ಲಿಜೆನ್ಸಿ ದಯಮಾಡಿ ಬೇಡ. ಅವ್ರು ಕೊಟ್ಟಂಥ ಒಂದು ಸ್ಪೀಚನ್ನ ನೀವು 1 ಅವರ್ ಏನು ತೊಗೊಂಡ್ರೋ ಮಾರ್ಕೆಟಲ್ಲಿ ನೀವು ಆ ಕ್ಲಾಸನ್ನು ತೊಗೊಳ್ಬೇಕು ಅಂತೇಳಿ ಯು ಹ್ಯಾವ್ ಟು ಪೇ ಥೌಸಂಡ್ಸ್. ನಮ್ಮ ಗೌರ್ಮೆಂಟಲ್ಲಿ ತುಂಬ ಒಳ್ಳೆ ಕಾರ್ಯಕ್ರಮಗಳು ನಡೆಸ್ತಾ ಇದ್ದೀವಿ ನಾವು. ಅದನ್ನು ಎಷ್ಟು ಜನ ಮೂಲೆಯಲ್ಲಿ ಕೂತಾಗಲಿ ಫ್ರಂಟಲ್ಲಿ ಕೂತಾಗಲಿ ಎಷ್ಟು ಜನ ಅನುಭವಿಸ್ತಾ ಇದ್ರು ಅದನ್ನು ನಿಮಗೆ ಬಿಟ್ಟಂಥದ್ದು. ಗೌರ್ಮೆಂಟ್ ಸ್ಕೂಲ್ ಅಂತೇಳಿ ನಮ್ಮಲ್ಲಿ ಯಾವುದೇ ಪ್ರೈವೇಟ್ ಅಡಿಷನಲ್ ವಿಶೇಷಗಳನ್ನು ಮಾತಾಡೋಕೆ ಹೋಗಲ್ಲ, ನಾವು ಡೈಲಿ ಕ್ಲಾಸ್ಗಳಲ್ಲೇ ಮಾತಾಡ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಮೊದಲಿಗೆ ತುಂಬ ಆತ್ಮೀಯವಾದಂಥ ನಮ್ಮ ಸ್ವಾಗತನ ಅಕ್ಸೆಪ್ಟ್ ಮಾಡಿಕೊಂಡು ಬಂದು ಹೇಳಿ ಇಷ್ಟೊಂದು ಮಾಹಿತಿಗಳನ್ನು ಹೇಳಿದಂಥ ನಮ್ಮ ಚಂದ್ರಶೇಖರ್ ಸರ್ ಅವರಿಗೆ ನಮ್ಮ ಶಿಬಿರಾಧಿಕಾರಿಗಳ ಪರವಾಗಿ, ವಿದ್ಯಾರ್ಥಿನಿಯ ಪರವಾಗಿ, ಕಾಲೇಜಿನ ಪರವಾಗಿ ದೂರು ಚಪ್ಪಾಳೆಯ ಮುಖಾಂತರ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಹಾಗೆ ಒಂದು ಆಶಯ ಭಾವಿಸ್ತಾ ನಿಮಗೆ ಈ ಒಂದು 6 ದಿನ ತುಂಬ ಸಕ್ಸಸ್ಫುಲ್ ಆಗಿ ಒಂದು NSS ಶಿಬಿರನ ಸ್ಪೆಂಡ್ ಮಾಡಿದ್ದೀರಾ. ಇನ್ನು 1 ದಿನ ಮಾತ್ರ ಇರುವಂಥದ್ದು. ಇವತ್ತಿನ ನೀವು ಕಲ್ಚರಲ್ ಪ್ರಿಪ್ರೇಷನ್ಸ್ ತುಂಬ ಮಾಡ್ಕೊಂಡಿದ್ದೀರಾ. ಅಫ್ಕೋರ್ಸ್ 8 ಕಾಲ ಆಗಿದೆ. ಹಾಗಾಗಿ ನಾನು ಹೆಚ್ಚಿಗೆ ಏನೂ ಭಾಷಣ ಮಾಡಲ್ಲ. ನಿಮ್ಮ ಮುಂದಿನ ಜೀವನ ಈ ಒಂದು ಶಿಬಿರದಲ್ಲಿ 7 ದಿನ ಏನು ಕಲ್ತಿರ್ತೀರೋ ಅದನ್ನು ನಿಮ್ಮ ನಿಜವಾದ ಒಂದು ಬದುಕಿನಲ್ಲಿ ಅಳವಡಿಸ್ಕೊಳ್ತಾ ಮುಂದಿನ ಒಂದು ದಿನ ನೀವು ಸಹ ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಆಗಿ ಒಂದು ಕಾರ್ಯಕ್ರಮದಲ್ಲಿ ಬಂದು ನಿಮ್ಮನ್ನು ಇನ್ಸ್ಪೈರ್ ಮಾಡ್ಕೊಳ್ಳೋ ರೀತಿ, ಬೇರೆಯವರು ಅನುಕರಣೆ ಆಗೋ ರೀತಿ ನೀವು ಬೆಳವಣಿಗೆ ಆಗಿ ಅಂತ ಒಂದು ಆಶಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಅವಕಾಶ ಮಾಡಿಕೊಡೋದಕ್ಕೆ ಈ ವೇದಿಕೆಗೆ, ಶಿಬಿರಾಧಿಕಾರಿಗಳಿಗೆ, ಪ್ರಾಂಶುಪಾಲರಿಗೆ, ನಿಮ್ಮೆಲ್ಲರಿಗೂ ಸಹ ವಂದನೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.